ಪಂಚ ಗ್ಯಾರಂಟಿಗಳು ಸರ್ಕಾರಕ್ಕೆ ಹೊರೆಯಾಗ್ತಿದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಸಚಿವ ಪರಮೇಶ್ವರ್. ಹೊರೆ ಅಂತ ಗೊತ್ತಿದ್ದು ಗ್ಯಾರಂಟಿಯನ್ನ ಜಾರಿ ಮಾಡ್ತಾ ಕಾಂಗ್ರೆಸ್. ಮಹದೇವಪ್ಪಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂತ ಹೇಳಿದ್ಯಾಕೆ? ಕೆಟ್ಟ ಮೇಲೂ ಕೂಡ ಬುದ್ಧಿ ಕಲಿತಾ ಇಲ್ವಾ ಕಾಂಗ್ರೆಸ್ ಸರ್ಕಾರ? ಬಾರಿ ದರ ಹೆಚ್ಚಿಸ್ತಾ ಇದೆ ಸರ್ಕಾರ. ಹಾಗಾದ್ರೆ ಹಣ ಎಲ್ಲಿ ಹೋಗ್ತಾ ಇದೆ? ಇತ್ತ ಗ್ಯಾರಂಟಿ ಕೂಡ ಅನುಷ್ಠಾನ ಆಗ್ತಿಲ್ಲ, ಅಭಿವೃದ್ಧಿ ಕಾರ್ಯಗಳೂ ಆಗ್ತಿಲ್ಲ ಅನ್ನೋ ಆರೋಪ ವಿರೋಧ ಪಕ್ಷಗಳ ಕಡೆಯಿಂದ. ಗ್ಯಾರಂಟಿಗಳ ಘೋಷಣೆ ಸಂದರ್ಭದಲ್ಲಿ ಎಲ್ಲವೂ ಫ್ರೀ ಎಂದಿದ್ದ ಸಿದ್ದರಾಮಯ್ಯನವರ ಹೇಳಿಕೆ ಬದಲಾದ ರಾಜಕೀಯ ಪ್ರಸಂಗದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇವತ್ತಿನದ್ದು ಗಮನಿಸಿ. ನನಗೂ ಫ್ರೀ, ನಿಮಗೂ ಫ್ರೀ, ಬಾಳೆಗೊಬ್ಬರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್. ದಯಾನಂದ ನಿನಗೂ ಫ್ರೀ 2 ಯೂನಿಟ್. ನನಗೂ ಫ್ರೀ, ನಿಮಗೂ ಫ್ರೀ, ಬಾಳೆಗೊಬ್ಬರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್. ದಯಾನಂದ ನಿನಗೂ ಫ್ರೀ 2 ಯೂನಿಟ್. ಇಲ್ಲ, ಹೊರೆ ಅಂತೂ ಖಂಡಿತ ನೋಡಿ, ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಯಾವುದಕ್ಕೋಸ್ಕರ ಹೊರೆ ಆಗಿದೆ? ಬಡವರಿಗೋಸ್ಕರ ಹೊರೆ. ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಾನೆ ಗೊತ್ತಿತ್ತು. ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗ್ಲೇಬೇಕು. ಅದನ್ನ ಕಾನ್ಶಿಯಸ್ಲಿ ನಾವು ಮಾಡಿದ್ದೇವೆ, ಗೊತ್ತಿಲ್ಲದೆ ಮಾಡಿಲ್ಲ, ಗೊತ್ತಿದ್ದೇ ಮಾಡಿದ್ದೇವೆ. ಪಂಚ ಗ್ಯಾರಂಟಿಗಳು ಸರ್ಕಾರಕ್ಕೆ ಹೊರೆಯಾಗ್ತಿದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಸಚಿವ ಪರಮೇಶ್ವರ್. ಹೊರೆ ಅಂತ ಗೊತ್ತಿದ್ದು ಗ್ಯಾರಂಟಿಯನ್ನ ಜಾರಿ ಮಾಡ್ತಾ ಕಾಂಗ್ರೆಸ್. ಮಹದೇವಪ್ಪಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂತ ಹೇಳಿದ್ಯಾಕೆ? ಕೆಟ್ಟ ಮೇಲೂ ಕೂಡ ಬುದ್ಧಿ ಕಲಿತಾ ಇಲ್ವಾ ಕಾಂಗ್ರೆಸ್ ಸರ್ಕಾರ? ಬಾರಿ ದರ ಹೆಚ್ಚಿಸ್ತಾ ಇದೆ ಸರ್ಕಾರ. ಹಾಗಾದ್ರೆ ಹಣ ಎಲ್ಲಿ ಹೋಗ್ತಾ ಇದೆ? ಇತ್ತ ಗ್ಯಾರಂಟಿ ಕೂಡ ಅನುಷ್ಠಾನ ಆಗ್ತಿಲ್ಲ, ಅಭಿವೃದ್ಧಿ ಕಾರ್ಯಗಳೂ ಆಗ್ತಿಲ್ಲ ಅನ್ನೋ ಆರೋಪ ವಿರೋಧ ಪಕ್ಷಗಳ ಕಡೆಯಿಂದ. ಗ್ಯಾರಂಟಿಗಳ ಘೋಷಣೆ ಸಂದರ್ಭದಲ್ಲಿ ಎಲ್ಲವೂ ಫ್ರೀ ಎಂದಿದ್ದ ಸಿದ್ದರಾಮಯ್ಯನವರ ಹೇಳಿಕೆ ಬದಲಾದ ರಾಜಕೀಯ ಪ್ರಸಂಗದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇವತ್ತಿನದ್ದು ಗಮನಿಸಿ. ನನಗೂ ಫ್ರೀ, ನಿಮಗೂ ಫ್ರೀ, ಬಾಳೆಗೊಬ್ಬರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್. ದಯಾನಂದ ನಿನಗೂ ಫ್ರೀ 2 ಯೂನಿಟ್. ನನಗೂ ಫ್ರೀ, ನಿಮಗೂ ಫ್ರೀ, ಬಾಳೆಗೊಬ್ಬರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್. ದಯಾನಂದ ನಿನಗೂ ಫ್ರೀ 2 ಯೂನಿಟ್. ಇಲ್ಲ, ಹೊರೆ ಅಂತೂ ಖಂಡಿತ ನೋಡಿ, ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಯಾವುದಕ್ಕೋಸ್ಕರ ಹೊರೆ ಆಗಿದೆ? ಬಡವರಿಗೋಸ್ಕರ ಹೊರೆ. ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಾನೆ ಗೊತ್ತಿತ್ತು. ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗ್ಲೇಬೇಕು. ಅದನ್ನ ಕಾನ್ಶಿಯಸ್ಲಿ ನಾವು ಮಾಡಿದ್ದೇವೆ, ಗೊತ್ತಿಲ್ಲದೆ ಮಾಡಿಲ್ಲ, ಗೊತ್ತಿದ್ದೇ ಮಾಡಿದ್ದೇವೆ. ಪಂಚ ಗ್ಯಾರಂಟಿಗಳು ಸರ್ಕಾರಕ್ಕೆ ಹೊರೆಯಾಗ್ತಿದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಸಚಿವ ಪರಮೇಶ್ವರ್. ಹೊರೆ ಅಂತ ಗೊತ್ತಿದ್ದು ಗ್ಯಾರಂಟಿಯನ್ನ ಜಾರಿ ಮಾಡ್ತಾ ಕಾಂಗ್ರೆಸ್. ಮಹದೇವಪ್ಪಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂತ ಹೇಳಿದ್ಯಾಕೆ? ಕೆಟ್ಟ ಮೇಲೂ ಕೂಡ ಬುದ್ಧಿ ಕಲಿತಾ ಇಲ್ವಾ ಕಾಂಗ್ರೆಸ್ ಸರ್ಕಾರ? ಬಾರಿ ದರ ಹೆಚ್ಚಿಸ್ತಾ ಇದೆ ಸರ್ಕಾರ. ಹಾಗಾದ್ರೆ ಹಣ ಎಲ್ಲಿ ಹೋಗ್ತಾ ಇದೆ? ಇತ್ತ ಗ್ಯಾರಂಟಿ ಕೂಡ ಅನುಷ್ಠಾನ ಆಗ್ತಿಲ್ಲ, ಅಭಿವೃದ್ಧಿ ಕಾರ್ಯಗಳೂ ಆಗ್ತಿಲ್ಲ ಅನ್ನೋ ಆರೋಪ ವಿರೋಧ ಪಕ್ಷಗಳ ಕಡೆಯಿಂದ. ಗ್ಯಾರಂಟಿಗಳ ಘೋಷಣೆ ಸಂದರ್ಭದಲ್ಲಿ ಎಲ್ಲವೂ ಫ್ರೀ ಎಂದಿದ್ದ ಸಿದ್ದರಾಮಯ್ಯನವರ ಹೇಳಿಕೆ ಬದಲಾದ ರಾಜಕೀಯ ಪ್ರಸಂಗದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇವತ್ತಿನದ್ದು ಗಮನಿಸಿ. ನನಗೂ ಫ್ರೀ, ನಿಮಗೂ ಫ್ರೀ, ಬಾಳೆಗೊಬ್ಬರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್. ದಯಾನಂದ ನಿನಗೂ ಫ್ರೀ 2 ಯೂನಿಟ್. ನನಗೂ ಫ್ರೀ, ನಿಮಗೂ ಫ್ರೀ, ಬಾಳೆಗೊಬ್ಬರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್. ದಯಾನಂದ ನಿನಗೂ ಫ್ರೀ 2 ಯೂನಿಟ್. ಇಲ್ಲ, ಹೊರೆ ಅಂತೂ ಖಂಡಿತ ನೋಡಿ, ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ.
ಆದ್ರೆ ಯಾವುದಕ್ಕೋಸ್ಕರ ಹೊರೆ ಆಗಿದೆ, ಬಡವರಿಗೋಸ್ಕರ ಹೊರೆ, ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಾನೆ ಗೊತ್ತಿತ್ತು, ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗ್ಲೇಬೇಕು. ಅದನ್ನ ಕಾನ್ಶಿಯಸ್ಲಿ ನಾವು ಮಾಡಿದ್ದೀವಿ, ಗೊತ್ತಿಲ್ಲದೆ ಮಾಡಿಲ್ಲ, ಗೊತ್ತಿದ್ದೇ ಮಾಡಿದ್ದೀವಿ. ಪಂಚ ಗ್ಯಾರಂಟಿಗಳು ಸರ್ಕಾರಕ್ಕೆ ಹೊರೆಯಾಗ್ತದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಸಚಿವ ಪರಮೇಶ್ವರ್. ಹೊರೆ ಅಂತ ಗೊತ್ತಿದ್ದು ಗ್ಯಾರಂಟಿಯನ್ನ ಜಾರಿ ಮಾಡ್ತಾ ಕಾಂಗ್ರೆಸ್. ಮಹದೇವಪ್ಪಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂತ ಹೇಳಿದ್ಯಾಕೆ? ಕೆಟ್ಟ ಮೇಲೂ ಕೂಡ ಬುದ್ಧಿ ಕಲಿತಾ ಇಲ್ವಾ ಕಾಂಗ್ರೆಸ್ ಸರ್ಕಾರ? ಬಾರಿ ಬಾರಿ ದರ ಹೆಚ್ಚಿಸ್ತಾ ಇದೆ ಸರ್ಕಾರ. ಹಾಗಾದ್ರೆ ಹಣ ಎಲ್ಲಿ ಹೋಗ್ತಾ ಇದೆ? ಇತ್ತ ಗ್ಯಾರಂಟಿ ಕೂಡ ಅನುಷ್ಠಾನ ಆಗ್ತಿಲ್ಲ, ಅಭಿವೃದ್ಧಿ ಕಾರ್ಯಗಳೂ ಆಗ್ತಿಲ್ಲ ಅನ್ನೋ ಆರೋಪ ವಿರೋಧ ಪಕ್ಷಗಳ ಕಡೆಯಿಂದ. ಗ್ಯಾರಂಟಿಗಳ ಘೋಷಣೆ ಸಂದರ್ಭದಲ್ಲಿ ಎಲ್ಲವೂ ಫ್ರೀ ಎಂದಿದ್ದ ಸಿದ್ದರಾಮಯ್ಯನವರ ಹೇಳಿಕೆ ಬದಲಾದ ರಾಜಕೀಯ ಪ್ರಸಂಗದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇವತ್ತಿನದ್ದು ಗಮನಿಸಿ. ನನಗೂ ಫ್ರೀ, ನಿಮಗೂ ಫ್ರೀ, ಬಾಳೆಗೊಬ್ಬರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, 200 ಯೂನಿಟ್. ದಯಾನಂದ ನಿನಗೂ ಫ್ರೀ, 2 ಯೂನಿಟ್. ನನಗೂ ಫ್ರೀ, ನಿಮಗೂ ಫ್ರೀ, ಬಾಳೆಗೊಬ್ಬರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, 200 ಯೂನಿಟ್. ದಯಾನಂದ ನಿನಗೂ ಫ್ರೀ, 2 ಯೂನಿಟ್. ಇಲ್ಲ, ಹೊರೆ ಅಂತೂ ಖಂಡಿತ ನೋಡಿ, ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಯಾವುದಕ್ಕೋಸ್ಕರ ಹೊರೆ ಆಗಿದೆ, ಬಡವರಿಗೋಸ್ಕರ ಹೊರೆ, ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಾನೆ ಗೊತ್ತಿತ್ತು, ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗ್ಲೇಬೇಕು. ಅದನ್ನ ಕಾನ್ಶಿಯಸ್ಲಿ ನಾವು ಮಾಡಿದ್ದೀವಿ, ಗೊತ್ತಿಲ್ಲದೆ ಮಾಡಿಲ್ಲ, ಗೊತ್ತಿದ್ದೇ ಮಾಡಿದ್ದೀವಿ. ಪಂಚ ಗ್ಯಾರಂಟಿಗಳು ಸರ್ಕಾರಕ್ಕೆ ಹೊರೆಯಾಗ್ತದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಸಚಿವ ಪರಮೇಶ್ವರ್. ಹೊರೆ ಅಂತ ಗೊತ್ತಿದ್ದು ಗ್ಯಾರಂಟಿಯನ್ನ ಜಾರಿ ಮಾಡ್ತಾ ಕಾಂಗ್ರೆಸ್. ಮಹದೇವಪ್ಪಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂತ ಹೇಳಿದ್ಯಾಕೆ? ಕೆಟ್ಟ ಮೇಲೂ ಕೂಡ ಬುದ್ಧಿ ಕಲಿತಾ ಇಲ್ವಾ ಕಾಂಗ್ರೆಸ್ ಸರ್ಕಾರ? ಬಾರಿ ಬಾರಿ ದರ ಹೆಚ್ಚಿಸ್ತಾ ಇದೆ ಸರ್ಕಾರ. ಹಾಗಾದ್ರೆ ಹಣ ಎಲ್ಲಿ ಹೋಗ್ತಾ ಇದೆ? ಇತ್ತ ಗ್ಯಾರಂಟಿ ಕೂಡ ಅನುಷ್ಠಾನ ಆಗ್ತಿಲ್ಲ, ಅಭಿವೃದ್ಧಿ ಕಾರ್ಯಗಳೂ ಆಗ್ತಿಲ್ಲ ಅನ್ನೋ ಆರೋಪ ವಿರೋಧ ಪಕ್ಷಗಳ ಕಡೆಯಿಂದ. ಗ್ಯಾರಂಟಿಗಳ ಘೋಷಣೆ ಸಂದರ್ಭದಲ್ಲಿ ಎಲ್ಲವೂ ಫ್ರೀ ಎಂದಿದ್ದ ಸಿದ್ದರಾಮಯ್ಯನವರ ಹೇಳಿಕೆ ಬದಲಾದ ರಾಜಕೀಯ ಪ್ರಸಂಗದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇವತ್ತಿನದ್ದು ಗಮನಿಸಿ. ನನಗೂ ಫ್ರೀ, ನಿಮಗೂ ಫ್ರೀ, ಬಾಳೆಗೊಬ್ಬರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, 200 ಯೂನಿಟ್. ದಯಾನಂದ ನಿನಗೂ ಫ್ರೀ, 2 ಯೂನಿಟ್. ನನಗೂ ಫ್ರೀ, ನಿಮಗೂ ಫ್ರೀ, ಬಾಳೆಗೊಬ್ಬರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, 200 ಯೂನಿಟ್. ದಯಾನಂದ ನಿನಗೂ ಫ್ರೀ, 2 ಯೂನಿಟ್. ಇಲ್ಲ, ಹೊರೆ ಅಂತೂ ಖಂಡಿತ ನೋಡಿ, ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಯಾವುದಕ್ಕೋಸ್ಕರ ಹೊರೆ ಆಗಿದೆ, ಬಡವರಿಗೋಸ್ಕರ ಹೊರೆ, ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಾನೆ ಗೊತ್ತಿತ್ತು, ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗ್ಲೇಬೇಕು. ಅದನ್ನ ಕಾನ್ಶಿಯಸ್ಲಿ ನಾವು ಮಾಡಿದ್ದೀವಿ, ಗೊತ್ತಿಲ್ಲದೆ ಮಾಡಿಲ್ಲ, ಗೊತ್ತಿದ್ದೇ ಮಾಡಿದ್ದೀವಿ.